ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮತ್ತು ಜಿಲ್ಲಾ ಪಂಚಾಯಿತಿಯ ಯೋಜನಾ ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿಗಳಾದ ಎಬಿ ಅಲ್ಲಾಪುರರವರು ಮತದಾನ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾದ ಅಶಾದ ಉರ್ ರೆಹಮಾನ್ ಶರೀಫಾ, ಜಿಲ್ಲಾ ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿಗಳಾದ ಸಿಆರ್ ಮುಂಡರಗಿ, ಜಿಲ್ಲಾ ಪಂಚಾಯಿತಿಯ ಉಪ ಕಾರ್ಯದರ್ಶಿಗಳಾದ ಬಿಎಸ್ ಮೂಗನೂರಮಠ, ಎಲ್ಲಾ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಯವರು ಹಾಗೂ ಇತರರು ಉಪಸ್ಥಿತರಿದ್ದರು. ನಾನು ಸಾಕ್ಷಿ ಹಿರೇಮಠ್, ಜಿಲ್ಲಾಡಳಿತ ವಿಜಯಪುರ ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿಯ ರಾಯಭಾರಿ ಐಕಾನ್ ಆಗಿದ್ದೀನಿ. ಜಿಲ್ಲಾ ಪಂಚಾಯತ್ ಅವರು ನನ್ನ ಐಕಾನ್ ಆಗಿ ಆಯ್ಕೆ ಮಾಡಿದರು. ಹಾಗೆ ನಾನು ಸರಿಗಮಪ ಸೀಸನ್ 20 ಜಿ ಕನ್ನಡದಲ್ಲಿ ಭಾಗವಹಿಸಿ ಬಂದಿದ್ದೀನಿ. ಈಗ ನಾನು ಚುನಾವಣಾ ರಾಯಭಾರಿ ಅಂತ ಆಯ್ಕೆ ಆಗಿದ್ದೀನಿ. ಅದರ ಸಂಬಂಧ ಈಗ ಚುನಾವಣೆ ಬಗ್ಗೆ ಎಲ್ರಿಗೂ ಜಾಗೃತಿ ಮೂಡಿಸಲಿಕ್ಕೆ ನಾನು ಸಾಂಗ್ಸ್ ಹಾಡ್ಲಿಕ್ಕತ್ತೀನಿ, ರೆಕಾರ್ಡಿಂಗ್ಸ್ ಮಾಡ್ಲಿಕ್ಕತ್ತೀನಿ ಚುನಾವಣೆ ಬಗ್ಗೆ. ಯಾಕಂದರೆ ಇದೇ ನಿಮಗೆಲ್ಲರಿಗೂ. ನಾನು ಸಾಕ್ಷಿ ಹಿರೇಮಠ್, ಜಿಲ್ಲಾಡಳಿತ ವಿಜಯಪುರ ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿಯ ರಾಯಭಾರಿ ಐಕಾನ್ ಆಗಿದ್ದೀನಿ. ಜಿಲ್ಲಾ ಪಂಚಾಯತ್ ಅವರು ನನ್ನ ಐಕಾನ್ ಆಗಿ ಆಯ್ಕೆ ಮಾಡಿದರು. ಹಾಗೆ ನಾನು ಸರಿಗಮಪ ಸೀಸನ್ 20 ಜಿ ಕನ್ನಡದಲ್ಲಿ ಭಾಗವಹಿಸಿ ಬಂದಿದ್ದೀನಿ. ಈಗ ನಾನು ಚುನಾವಣಾ ರಾಯಭಾರಿ ಅಂತ ಆಯ್ಕೆ ಆಗಿದ್ದೀನಿ. ಅದರ ಸಂಬಂಧ ಈಗ ಚುನಾವಣೆ ಬಗ್ಗೆ ಎಲ್ರಿಗೂ ಜಾಗೃತಿ ಮೂಡಿಸಲಿಕ್ಕೆ ನಾನು ಸಾಂಗ್ಸ್ ಹಾಡ್ಲಿಕ್ಕತ್ತೀನಿ, ರೆಕಾರ್ಡಿಂಗ್ಸ್ ಮಾಡ್ಲಿಕ್ಕತ್ತೀನಿ ಚುನಾವಣೆ ಬಗ್ಗೆ. ಯಾಕಂದರೆ ಇದೇ ನಿಮಗೆಲ್ಲರಿಗೂ ಗೊತ್ತದ, ಲೋಕಸಭಾ ಚುನಾವಣೆ 2024 ಮೇ 7ರಂದು ನಾವು ಮತದಾನ ಮಾಡಬೇಕು. ಎಲ್ಲರೂ ಕಡ್ಡಾಯವಾಗಿ, ಯಾರೂ ಹೊರಗುಳಿಲಾರ್ದೆ ಎಲ್ಲರೂ ಮೇ 7ರಂದು ಕಡ್ಡಾಯವಾಗಿ ಮತದಾನ ಮಾಡಿರಿ ಅಂಥೇಳಿ ಎಲ್ಲಿ ಹತ್ರನೂ ಕೇಳ್ಕೊತೀನಿ ನಾನು. ಆಮೇಲೆ ನಾನು ಮತದಾನದ ಬಗ್ಗೆ ಈಗ ಮಹಾನಗರ ಪಾಲಿಕೆಯ ಡೆಪ್ಯೂಟಿ ಕಮಿಷನರ್ ಸರ್ ಆದಂಥ ಮಹಾವೀರ್ ಬೋರಣ್ಣವರ್ ಸರ್ ತುಂಬ ಸಹಕಾರ ಮಾಡಿದರು. ಅವರು ರಚನೆ ಮಾಡಿದರು, ಸಾಂಗ್ ರಚನೆ ಮಾಡಿದರು. ಹೋದ ಸಾರಿನೂ ಹಬ್ಬ ಅಂಥೇಳಿ ಒಂದು ಸಾಂಗ್ ಮಾಡಿದ್ರು. ಅದು ಸರ್ ಮಹಾವೀರ್ ಬೋರಣ್ಣವರ್ ಸರ್ ರಚನೆ ಮಾಡಿದ್ರು. ಹಿದಾಯತ್ ಉಲ್ಲಾ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ನಾನು ಮತ್ತು ಪಾಂಡುರಂಗ್ ಕುಲಕರ್ಣಿ ಅಂತ ಸಾಂಗ್ ಹಾಡಿದ್ವಿ. ಈ ವರ್ಷ ಇವತ್ತು ಲಾಂಚ್ ಮಾಡಿದ ಸಾಂಗ್ ಅಂದ್ರೆ ಮತದಾನ ಎಂದರೇನ, ಮತ ಮಾಡುವುದು ತಾನ. ಇದನ್ನು ಸಾಂಗ್ ಮಹಾವೀರ್ ಬೋರಣ್ಣವರ್ ಸರ್ ರಚನೆ ಮಾಡಿದ್ದಾರೆ. ಇದರ ಸಂಗೀತ ಸಂಯೋಜನೆ ಹಿದಾಯತ್ ಉಲ್ಲಾ ಅವ್ರು ಮಾಡಿದ್ದಾರೆ. ರೆಕಾರ್ಡಿಂಗ್ ದೇವುಕ್ಕೆ ಅಂಬಿಗ ಕಲಾರಂಗ್ ಫಿಲ್ಮ್ ಸ್ಟುಡಿಯೋ ಅಲ್ಲಿ ನಾವು ರೆಕಾರ್ಡಿಂಗ್ ಮಾಡಿಸಿದ್ದೀವಿ. ಇವತ್ತೇ ಈ ಸಾಂಗ್ನ ರೆಕಾರ್ಡ್ ಮಾಡಿಸಿ ಇಲ್ಲಿ ಲಾಂಚ್ ಮಾಡಿದ್ದೀವಿ ಪ್ರೋಗ್ರಾಮಲ್ಲಿ. ಅದನ್ನು ನಾನೇ ಹಾಡಿದ್ದು. ಅದನ್ನು ನಾನು ಹಾಡಿ ಅಂದರೆ ಎಲ್ಲರಿಗೂ ಎನ್ಕರೇಜ್ಮೆಂಟ್ ಆಗ್ತದೆ ಆ ಸಾಂಗಿಂದ. ಅಂದರೆ ನಾವು ಮತದಾನ ಮಾಡಬೇಕು ಅಂಥೇಳಿ ಎಚ್ಚರಿಕೆ ಬರ್ತದೆ. ಒಂದು ಸಾಂಗಿಂದ ಏನೇನೆಲ್ಲ ಆಗ್ಬೋದು ಅಂಥೇಳಿ ಅದರಿಂದ ಪ್ರಯತ್ನ ನಾನು ಸಂಗೀತಗಾರ್ತಿ ಆಗಿದ್ದರಿಂದ ಸಾಂಗ್ ಮೂಲಕ ಮತದಾನದ ಜಾಗೃತಿಯನ್ನು ಮಾಡ್ಲಿಕ್ಕತ್ತೀನಿ. ಆಮೇಲೆ ಇನ್ನೊಂದು ಸಾಂಗು, ಭಾರತೀಯರೇ ಎಲ್ಲರೂ ಬನ್ನಿ ಮತದಾನ ಮಾಡಿ, ತಪ್ಪದೇ ಮತದಾನ ಮಾಡಿ ಅಂಥೇಳಿ ಆ ಸಾಂಗ್ನು ಬೋರಣ್ಣವರ್ ಸರ್, ಮಹಾವೀರ್ ಬೋರಣ್ಣವರ್ ಸರ್ ಡೆಪ್ಯೂಟಿ ಕಮಿಷನರ್ ಮಹಾನಗರ ಪಾಲಿಕೆ ಅವರು ರಚನೆ ಮಾಡಿದ್ದಾರೆ. ಆಮೇಲೆ ಅದರ ಸಂಗೀತ ಸಂಯೋಜನೆಯೂ ಹಿದಾಯತ್ ಉಲ್ಲಾ ಅವರು ಮಾಡಿದ್ದಾರೆ. ಅದರ ಸಾಂಗನ್ನು ನಾನೇ ಹಾಡಿದ್ದೀನಿ. ಅದನ್ನ ಸಾಂಗ್ ಇಂದ ಲಾಂಚ್ ಮಾಡಬೇಕಾಗಿದೆ. ಸೊ ಇದೇ ಥರ ಮತದಾನದ ಬಗ್ಗೆ ಜಾಗೃತಿ ಮಾಡಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಕತ್ತೀವಿ. ಸೊ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಒಂದೇ, ಮತದಾನ ನಮ್ಮ ಹಕ್ಕು ಐತಿ, ಅದನ್ನ ಯಾರೂ ವೇಸ್ಟ್ ಮಾಡಬೇಡ್ರಿ. ಒಂದೊಂದು ಮತನೂ ಭಾಳ ಇಂಪಾರ್ಟೆಂಟ್ ಅದ. ಒಂದೊಂದು ಮತದಿಂದ ಏನೆಲ್ಲ ಆಗ್ಬೋದು ಅಂಥೇಳಿ ನೀವು ವಿಚಾರ ಮಾಡಿರಿ, ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಎಲ್ಲರೂ ತಪ್ಪದೆ ಮೇ 7ರಂದು ಮತಗಟ್ಟೆಗೆ ಹೋಗಿ 18+ ಆದವರು, ಯಾರ್ಯಾರ್ದು ವೋಟರ್ ID ಅದ, ಯಾರ್ಯಾರು ಮಾಡಿಸಿರಿ, ಮಾಡಿಸ್ಲಾರ್ದವ್ರಿಗೆ ಹೇಳ್ರಿ ಮಾಡಿಸ್ಲಿಕ್ಕೆ. ಆಮೇಲೆ ಎಲ್ಲರೂ ನಿಮ್ಮ ಮನೆಗೆ ಯಾರ್ಯಾರು ಮತದಾನದಿಂದ ಹಿಂದುಳಿತಾರಲ್ಲ ಅವ್ರನ್ನೂ ಎಲ್ಲ ಸಹ ಕರ್ಕೊಂಡು ಹೋಗಿ ಮತಗಟ್ಟೆಗೆ ಹೋಗಿ ಮೇ 7ರಂದು ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಅದರಲ್ಲಿ ವಿಶೇಷವಾಗಿ ನಾವು ಈ ವರ್ಷ 85 ವಯಸ್ಸಿಗೆ ಮೇಲ್ಪಟ್ಟವರು ಹಾಗೂ ವಿಕಲಚೇತನರಿಗೆ ಅವರು ಮನೆಗೆ ಹೋಗಿ ಮತದಾನ ಮಾಡಿಕೊಳ್ಳುವ ಒಂದು ಜವಾಬ್ದಾರಿಯನ್ನು ಮಾನ್ಯ ಚುನಾವಣಾ ಆಯೋಗದ ಒಂದು ನಿರ್ದೇಶನ ಮೇರೆಗೆ ತಗೊಂಡಿದ್ದೀವಿ. ಆ ಒಂದು ಮತದಾನ ಪ್ರಕ್ರಿಯೆ ಕೂಡ 26ನೇ ತಾರೀಕಿಂದ ಶುರು ಆಗುತ್ತೆ. 7ನೇ ತಾರೀಕು ಮತಗಟ್ಟೆಗಳಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಆದ್ದರಿಂದ ಎಲ್ಲ ಮತದಾರರು, ಅದರಲ್ಲಿ ಯುವ ಮತದಾರರು, ಮೊದಲನೇ ಬಾರಿ ಮತ ಮಾಡುವವರು ತಪ್ಪದೆ ತಮ್ಮ ಕರ್ತವ್ಯವನ್ನು ಚಲಾಯಿಸಲು ಮತಗಟ್ಟೆಗಳಿಗೆ ತೆರಳಬೇಕು. ಇದು 5 ವರ್ಷಕ್ಕೊಮ್ಮೆ ನಡೆಯುವ ಹಬ್ಬ ಈ ಒಂದು ಲೋಕಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ನಾವು
ಯಾರನ್ನು ಆಯ್ಕೆ ಮಾಡ್ತೀವೋ ಅವರು ಮುಂದಿನ 5 ವರ್ಷಗಳಿಗೆ ನಮ್ಮ ದೇಶದ ಒಂದು ಅಭಿವೃದ್ಧಿಯನ್ನು ಎತ್ತಿ ಹಿಡಿಯುವ ಒಂದು ಕೆಲಸವನ್ನು ಮಾಡಲಿದ್ದಾರೆ. ಅದರಿಂದ ತಾವು ಸರಿಯಾದ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು, ನಮ್ಮ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯಬೇಕು ನಾನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದರಲ್ಲಿ ವಿಶೇಷವಾಗಿ ನಾವು ಈ ವರ್ಷ 85 ವಯಸ್ಸಿಗೆ ಮೇಲ್ಪಟ್ಟವರು ಹಾಗೂ ವಿಕಲಚೇತನರಿಗೆ ಅವರು ಮನೆಗೆ ಹೋಗಿ ಮತದಾನ ಮಾಡಿಕೊಳ್ಳುವ ಒಂದು ಜವಾಬ್ದಾರಿಯನ್ನು ಮಾನ್ಯ ಚುನಾವಣಾ ಆಯೋಗದ ಒಂದು ನಿರ್ದೇಶನ ಮೇರೆಗೆ ತಗೊಂಡಿದ್ದೀವಿ. ಆ ಒಂದು ಮತದಾನ ಪ್ರಕ್ರಿಯೆ ಕೂಡ 26ನೇ ತಾರೀಕಿಂದ ಶುರು ಆಗುತ್ತೆ. 7ನೇ ತಾರೀಕು ಮತಗಟ್ಟೆಗಳಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳು ನಾವು ವ್ಯವಸ್ಥಿತವಾಗಿ ಮಾಡಿದೀವಿ. ಆದ್ದರಿಂದ ಎಲ್ಲ ಮತದಾರರು, ಅದರಲ್ಲಿ ಯುವ ಮತದಾರರು, ಮೊದಲನೇ ಬಾರಿ ಮತ ಮಾಡುವವರು ತಪ್ಪದೆ ತಮ್ಮ ಕರ್ತವ್ಯವನ್ನು ಚಲಾಯಿಸಲು ಮತಗಟ್ಟೆಗಳಿಗೆ ತೆರಳಬೇಕು. ಇದು 5 ವರ್ಷಕ್ಕೊಮ್ಮೆ ನಡೆಯುವ ಹಬ್ಬ ಈ ಒಂದು ಲೋಕಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ನಾವು ಯಾರನ್ನು ಆಯ್ಕೆ ಮಾಡ್ತೀವೋ ಅವರು ಮುಂದಿನ 5 ವರ್ಷಗಳಿಗೆ ನಮ್ಮ ದೇಶದ ಒಂದು ಅಭಿವೃದ್ಧಿಯನ್ನು ಎತ್ತಿ ಹಿಡಿಯುವ ಒಂದು ಕೆಲಸವನ್ನು ಮಾಡಲಿದ್ದಾರೆ. ಅದರಿಂದ ತಾವು ಸರಿಯಾದ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು, ನಮ್ಮ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯಬೇಕು ನಾನು ಹೇಳುತ್ತಾ ನನ್ನ ಮೂಲಕ ಬಿಡ್ಬೋದು ಸರ್. ಪ್ಲೀಸ್ ಸರ್, ಒಂದು ಜೋರಾದ ಚಪ್ಪಾಳೆ ಇರಲಿ. ನಾನು ಆಗಲೇ ಹೇಳ್ದಂಗೆ ಮೊದಲ ಹಂತದಲ್ಲಿ ಬೊಂಬೆ ಕುಣಿತದವರು ಇರಬೇಕು. ಅವ್ರ ಮುಂದೆ ಹಲಿಗೆ ರಿಷಿ ಆನಂದ್ ಸರ್ ಅವ್ರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಋಷಿಕೇಶ್ ವನವಾನೆ ಬಾಗ್ಬನ್ ಸರ್ ಅವರನ್ನು ಕೂಡ ಮುಂದೆ ಬರಬೇಕಾಗಿಲ್ಲ. ಬೊಂಬೆ ಕುಣಿತದವರು ಟ್ಯಾಬ್ಲೋ ಮುಂದೆ ಇರಬೇಕು, ಟ್ಯಾಬ್ಲೋ ಅವ್ರ ಹಿಂದೆ ಇರಬೇಕು. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಟ್ಯಾಬ್ಲೋ ಅವ್ರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ನಾನು ಆಗ್ಲೇ ಹೇಳ್ದಂಗೆ ಸರಿಗಮಪ ಖ್ಯಾತಿಯ ಇನ್ನೋರ್ವ ಐಕಾನ್ ಆಗಿರ್ತಕ್ಕಂಥ ಆಗ್ಲೇ ತಮಗೆ ಒಂದು ಗೀತೆಯನ್ನ ಪ್ರಸ್ತುತಪಡಿಸಿ ತಮ್ಮ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ ಹಾಗೇನೆ ಜಿಲ್ಲಾ ಪಂಚಾಯತ್ನ DS ಸರ್ ಅವರನ್ನ, ಜಿಲ್ಲಾ ಪಂಚಾಯತ್ನ ಮುಖ್ಯ ಯೋಜನಾಧಿಕಾರಿಗಳನ್ನ, ಹಾಗೇನೆ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಪ್ರತಿಜ್ಞಾ ವಿಧಿಯನ್ನು ನಾವು ಈ ಸದ್ಯ ಸ್ವೀಕರಿಸ್ತೀವಿ. ಎಲ್ಲರೂ ಸಹಿತ ಅದೇ ರೀತಿ ಹೇಳಬೇಕು. ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಎಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.